ನಮಸ್ಕಾರ. ಮೈದಾನದಲ್ಲಿ ಸಿರಾಜ್ ಮತ್ತು ವೆಂಕಿ ಮಧ್ಯೆ ನಡೆಯಿತು ದೊಡ್ಡ ಜಗಳ. ಕೊಹ್ಲಿ ಎಂಟ್ರಿ ಕೊಟ್ಟಾಗ ಏನಾಯಿತು ನೋಡಿ ಸ್ನೇಹಿತರೆ. ವೆಂಕಟೇಶ್ ಅಯ್ಯರ್ ಮತ್ತು ಕೊಹ್ಲಿ ಮಧ್ಯೆ ನಡೆದ ದೊಡ್ಡ ಜಗಳಾದರೂ ಏನು, ಕೊಹ್ಲಿ ಎಂಟ್ರಿ ಕೊಟ್ಟಾಗ ಏನಾಯಿತು ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನೀವು RCB ಚಾಂಪಿಯನ್ ಆಗಿದ್ದು ನಿಮಗೆ ಹೇಗೆ ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ಸ್ನೇಹಿತರೆ, ನಿನ್ನೆ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ RCB ಮತ್ತು GT ನಡುವೆ IPL 2026ರ ಫೈನಲ್ ಪಂದ್ಯ ನಡೆದಿತ್ತು. ಈ ಒಂದು ಪಂದ್ಯದಲ್ಲಿ RCB ಗೆಲ್ಲುವ ಮುಖಾಂತರ ಈ ಒಂದು ಪಂದ್ಯದಲ್ಲಿ ನಗುಬೀರಿದೆ. ಮೊದಲಿಗೆ ಬ್ಯಾಟ್ ಮಾಡಿದ GT ತಂಡ ನಿಗದಿತ 20 ಓವರ್ಗೆ 155 ನೋಡಿತ್ತು. GT ಪರವಾಗಿ ವಾಷಿಂಗ್ಟನ್ ಸುಂದರ್ ಅವರು 50 ರನ್ ಬಿಟ್ಟರೆ ಯಾವ ಆಟಗಾರ ಕೂಡ ಇಲ್ಲಿ ಅಬ್ಬರಿಸಿಲ್ಲ. RCB ತಂಡದ ಪರವಾಗಿ ರಸಿಕ್ ಸಲಾಮ್, ಭುವನೇಶ್ವರ್, ಹಜಲ್ವುಡ್, ಡಪಿ ಮಾರಕ ದಾಳಿಗೆ GT ತಂಡ ಕಂಪ್ಲೀಟ್ ಆಗಿ ಉತ್ತರ ಇಲ್ಲದೆ ತತ್ತರಿಸೋಯಿತು. ಈ ಮೂಲಕ ಬ್ಯಾಟಿಂಗ್ ಬಂದ RCB ತಂಡದ ಪರವಾಗಿ ವೆಂಕಿ ಮತ್ತು ಕೊಹ್ಲಿ ಅವರು ಜೋಡಿ ಓಪನಿಂಗ್ ಆರಂಭಿಸಿದರೆ, ಇನ್ನು ಮೊದಲ ಓವರ್ನಲ್ಲಿ ಸಿರಾಜ್ ಮತ್ತು ವೆಂಕಿ ಮಧ್ಯೆ ಒಂದು ದೊಡ್ಡ ಜಗಳ ಕೂಡ ನಡೆದಂತಲೇ ಹೇಳ್ಬೋದು. ಮೊದಲ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಸ್ಪೀಡ್ ಬಾಲಿಂಗ್ ಮಾಡ್ತಿರಬೇಕಾದ್ರೆ ಒಳ್ಳೆಯ ಲೈನ್ ಮತ್ತು ಲೆಂತ್ನೊಂದಿಗೆ ವೆಂಕಟೇಶ್ ಅಯ್ಯರ್ ಮತ್ತು ಕೊಹ್ಲಿ ಅವರಿಗೆ ಬಾಲ್ ಮಾಡ್ತಿದ್ರು. ಹೀಗಾಗಿ ಸಿರಾಜ್ ಅವರ ಎಸೆದ ಆ ಒಂದು ಎಸೆತ ಏನಪ್ಪ ಅಂದರೆ ವೆಂಕಟೇಶ್ ಅಯ್ಯರ್ ಸ್ವಲ್ಪದರಲ್ಲಿ ಬದುಕುಳಿದ್ರು. ಇನ್ನು ಅದರ ಬಳಿಕ ಏನಪ್ಪ ಅಂದರೆ ಮೊಹಮ್ಮದ್ ಸಿರಾಜ್ ಅವರ ಬಳಿಗೆ ಬಂದು ಕೂಡ ನಿಮಗೆ ಸಾಧ್ಯವಾದರೆ ಮುಂದಿನ ಚೆಂಡನ್ನು ಹೊಡೆಯಲು ಪ್ರಯತ್ನಿಸಿ, ಏಕೆಂದರೆ ನೀವು ದಾಳಿ ಮಾಡಲು ತುಂಬ ಉತ್ಸುಕರಾಗಿದ್ದಾರೆ ಅಂತ ಸಿರಾಜ್ ಅವರು ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರಿಗೆ ಹೇಳ್ತಾರೆ. ಬಟ್ ವೆಂಕಟೇಶ್ ಅಯ್ಯರ್ ಇಂಜುರಿ ಆದರೂ ಕೂಡ ಈ ಒಂದು ಪಂದ್ಯದಲ್ಲಿ ಅದ್ಭುತ ಇನ್ನಿಂಗ್ಸನ್ನು RCB ಪರವಾಗಿ ಆಡ್ತಾರೆ. ಬಟ್ ಅದಕ್ಕೆ ಉತ್ತರಿಸಿದಂಥ ವೆಂಕಟೇಶ್ ಅಯ್ಯರ್ ಕೂಡ ನಿಮ್ಮ ರನ್ನಪ್ಗೆ ಹಿಂತಿರುಗಿ ಬೌಲಿಂಗ್ ಮಾಡಿ ಅದನ್ನು ಹೇಗೆ ಹೊಡೆಯಬೇಕೆಂದು ನಾನು ನಿಮಗೆ ತೋರಿಸುತ್ತೇನೆ ಎಂದು ಕೂಡ ವೆಂಕಟೇಶ್ ಅಯ್ಯರ್ ಅವರು ಸಿರಾಜ್ ಅವರಿಗೆ ಇಲ್ಲಿ ಟಾಂಗ್ ಕೊಡ್ತಾರೆ. ಮುಂದಿನ ಎಸೆತದಲ್ಲಿಯೇ ಮೊಹಮ್ಮದ್ ಸಿರಾಜ್ ಇನ್ನಷ್ಟು ಉಗ್ರವಾಗಿ ಹಿಂತಿರುಗಿ ವೆಂಕಟೇಶ್ ಅಯ್ಯರ್ ಅವರಿಗೆ ದೇಹದ ಮೇಲೆ ಕೂಡ ಹೊಡೆಯೋಕ್ಕೋದ್ರು. ಚೆಂಡು ಅವರ ಕಾಲಿಗೆ ಬಲವಾಗಿ ತಗುಲಿದ ನಂತರ ಇಲ್ಲಿ ವೆಂಕಟೇಶ್ ಅಯ್ಯರ್ ಕೂಡ ಫಿಸಿಯೋಥೆರಪಿನಿಂದ ಸ್ವಲ್ಪ ರೆಸ್ಟ್ ತೆಗೆದುಕೊಂಡರು. ಹೀಗಾಗಿ ಪಂದ್ಯ ವಿಳಂಬವಾದರೂ ಕೂಡ ಇಲ್ಲಿ RCB ಈ ಒಂದು ಪಂದ್ಯವನ್ನು ಗೆದ್ದು ಬೀಗಿದೆ. ವೆಂಕಟೇಶ್ ಅಯ್ಯರ್ ಮತ್ತು ಕೊಹ್ಲಿ ಅವರ ಮಧ್ಯೆ ಈ ಒಂದು ಜಗಳ ಆಗಿದ್ದು ಸದ್ಯಕ್ಕೆ ಎಲ್ಲ ಕಡೆಯೂ ಚರ್ಚೆ ಆಗ್ತಿದೆ. ಬಟ್ ಇಲ್ಲಿ ಗೆದ್ದಿದ್ದು ಏನಪ್ಪ ಅಂದರೆ ಮೊಹಮ್ಮದ್ ಸಿರಾಜ್ ಅಂತಲೇ ಹೇಳ್ಬೋದು. ಬಟ್ ಮೊಹಮ್ಮದ್ ಸಿರಾಜ್ ಅವರು ವೆಂಕಟೇಶ್ ಅಯ್ಯರ್ ಅವರು ವಿಕೆಟ್ ತೆಗೆದರೆ ಮೊದಲ ಓವರ್ನಲ್ಲಿ ಮೊಹಮ್ಮದ್ ಸಿರಾಜ್ಗೆ 3 ಬೌಂಡರಿಗಳನ್ನು ವೆಂಕಟೇಶ್ ಅಯ್ಯರ್ ಹೊಡೆದು 12 ರನ್ನ ಅವರ ಬಾಲಿಂಗ್ನಲ್ಲಿ ಹೊಡಿತಾರೆ. ಹೀಗಾಗಿ ಮೊದಲ ಓವರಲ್ಲಿ ಮೇಲುಗೈ ಸಾಧಿಸಿದ್ದು, ಎರಡನೇ ಓವರ್ನಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಸಿರಾಜ್ ಅವರಿಗೇ ಔಟ್ ಆಗ್ತಾರೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು.